ಹೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ. ಇವತ್ತಂತೂ ವೆದರ್ ಸಕ್ಕದಾಗಿತ್ತು. ಇವತ್ತು ನಾನು ಏನೇನೆಲ್ಲ ಮಾಡಿದೆ ಅಂತ ಒಂದ್ಸಲ ಶೇರ್ ಮಾಡ್ಕೊತೀನಿ ನೋಡಿ. ಇದು ನಾನು ವರ್ಕೌಟ್ ಮುಗಿಸ್ಕೊಂಡು ಬರುವಾಗ ಜಿಮ್ಮಿಂದ ಮಾಡಿದಂತಹ ವಿಡಿಯೋ. ಹೇಗಿದೆ ಅಂದರೆ ವಾವ್, ಅಲ್ಟಿ ಅಲ್ಟಿ ಸಕ್ಕದ ಇಷ್ಟ ಆಯಿತು ನನಗೆ. ಆಮೇಲೆ ಏನು ಮಾಡಿದೆ, ನನ್ನ ನಾರ್ಮಲಿ ಮಳೆ ಅಥವಾ ತುಂಬ ಚಿಲ್ಡಾಗಿರೋ ವೆದರ್ ಅಂದರೆ ಸಖತ್ ಇಷ್ಟ. ಇಲ್ಲಿಂದ ನಾನು ಹೋಗಿದ್ದು ಅದಕ್ಕೂ ಮುಂಚೆನೇ ನಾನು ಏನು ಮಾಡಿದ್ದೆ, ಯೋಗಾಸನಗಳನ್ನ ಮಾಡಿದ್ದೆ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಒಬ್ಬಳೇ ಅಲ್ಲ, ಜೊತೆಗೆ ನಮ್ಮ ಐಶು ಸಹ ಮಾಡಿದರು. ಯೋಗಾಸನಗಳನ್ನ ಮಾಡ್ತಿದ್ದೆ. ಆಮೇಲೆ ಅನ್ನಿಸ್ತು ಲೈಕ್ ಮ್ಯಾಟ್ ಹಾಕ್ಕೊಳ್ಳೋಣ ಅಂತ. ಹಾಗಾಗಿ ನಾನು ಯೋಗ ಮ್ಯಾಟೇ ಸಿಗಲಿಲ್ಲ ಮರ್ರೆ, ಎಷ್ಟು ಹುಡುಕಿದ್ರು. ಆಮೇಲೆ ಕೊನೆಗೆ ಕಾರ್ಪೆಟ್ ಇರುತ್ತಲ್ಲ, ಅದನ್ನೇ ಹಾಕ್ಕೊಂಡು ಮಾಡಿದ್ದು. ಓಕೆ, ಬಟ್ ಸ್ಟಾರ್ಟ್ ಖುಷಿ ಆಯಿತು. ನೆಕ್ಸ್ಟ್ ಏನದು, ವರ್ಕೌಟ್ ಮುಗಿಸ್ಕೊಂಡು ಬಂದೆ ಜಿಮ್ಗೆ ಹೋಗಿ. ಆಮೇಲೆ ಸಲೂನಲ್ಲಿ ವರ್ಕ್ ಮಾಡಿದ್ವಿ. ಇವತ್ತು 2 ಬ್ರಾಂಚ್ಗಳು ಸಹ ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು. ಸಖತ್ ಖುಷಿ ಆಯಿತು ನನಗೆ. ಸ್ವಲ್ಪ ಟಯರ್ಡ್ ಆಯಿತು, ಇಲ್ಲ ಅಂತ ಅಲ್ಲ, ಬಟ್ ಇಟ್ಸ್ ಓಕೆ, ಖುಷಿ ಆಯಿತು. ನಾನು ಅಷ್ಟೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತು ಕೆಲಸ ಮಾಡೋದು ಅಥವಾ ಕ್ಲಾಸಸ್ಗಳನ್ನ ತಗೊಳ್ಳೋದು, ಅಷ್ಟೆಲ್ಲ ಎನರ್ಜಿ ಇರಬೇಕು ನನಗೆ ಅಂತಂದರೆ ಮಾರ್ನಿಂಗ್ ನನ್ನ ರೂಟೀನ್ ಹೇಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಯೋಗಾಸನ ಅಥವಾ ಕಾರ್ಡಿಯೋ ಆರ್ ಸಮ್ ವೆಯ್ಟ್ ವರ್ಕೌಟ್ಗಳನ್ನ ಮಾಡ್ಕೊತಾ ಇರ್ತೀನಿ. ಬೆಲ್ಲಿ ಫ್ಯಾಟ್ನ ಕರಗಿಸೋ ಕಡೆಗೆ ನನ್ನ ಗಮನ ಇರೋದು ಇವಾಗ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರು ಇನ್ನೂ ಸಣ್ಣ ಇದ್ದೆ, ಅಥವಾ ಇಲ್ದೇನೂ ಇರ್ಬೋದು, ಐ ಆಮ್ ನಾಟ್ ಶೋರ್. ಯಾಕಂದರೆ 77 ಆಗಿದೆ ನಾನು. ಇವಾಗ ನಾನು 75 ಈ ಸಲ ಸ್ಟಾರ್ಟ್ ಮಾಡ್ದವಾಗ ನವಂಬರಲ್ಲಿ. ಈಗ 71 ಇದ್ದೇನೆ. ರೀಸೆಂಟಾಗಿ 69 ಆಗಿದ್ದೆ, ಬಟ್ ಅಗೈನ್ ಸ್ವಲ್ಪ ಗೇಯ್ನ್ ಆಗಿದ್ದೀನಿ ಇವಾಗ ಮತ್ತೆ. ಬಟ್ ನಂದು ಹೇಗೆ ಅಂದರೆ ವೆಯ್ಟು ಗೇಯ್ನ್ ಆಗೋದು ಕಮ್ಮಿ ಆಗೋದು ಆಗ್ತಾನೆ ಇರುತ್ತೆ. ತುಂಬ ದಿನಗಳಿಂದ ಲೈವ್ ಅಂತೂ ಬರಲಿಕ್ಕಾಗಿಲ್ಲ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ವಿಡಿಯೋ, ಓಕೆನಾ. ಯಾರೆಲ್ಲ ಬೆಳ್ಳಿ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು ಅಂತಿದ್ದಾರೆ ಅವರು ಈ 3ನೇ ನಿಮಿಷದ ನಂತರದ ವೀಡಿಯೋನ ನೋಡಿದರೆ ಅವರಿಗೆ ಯೂಸ್ ಆಗುತ್ತೆ. ವಾಯ್ಸ್ ಓವರ್ನ ಫುಲ್ ಕೊಡೋಣ ಅಂತ ಅಂದ್ಕೊಂಡೆ. ಕೆಲವೊಂದು ಕಡೆ ನ್ಯಾಚುರಲ್ ವಾಯ್ಸ್ನ ಹಾಗೆ ಉಳಿಸಿದ್ದೀನಿ. ಡಿಸ್ಟರ್ಬ್ ಆದರೆ ಐ ಆಮ್ ರಿಯಲಿ ಸಾರಿ. ನಾನು ಮಾತಾಡುವಾಗ ಈ ವಿಡಿಯೋ ಯಾರು ನೋಡ್ತಾರೆ ಬಿಡಿ ಮರ್ರೆ ಅಂತ ಹೇಳಿ ನನಗನ್ಸಿದ್ನ ನಾನು ಮಾತಾಡಿರ್ತೀನಿ. ವಿಡಿಯೋ ನೋಡಿದವರು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಗೆ ಅಂದರೆ, ನನ್ನ ಲೈಫ್ ಸ್ಟೈಲು ನಾನು ಎಲ್ಲ ಗೊತ್ತು ನಿಮಗೆ. ಸೊ ಹಾಗಾಗಿ ನಾನು ಯಾವುದನ್ನು ತುಂಬ ನಾಚಿಕೆ ಪಟ್ಕೊಂಡು ತುಂಬ ಸಾಫ್ಟಾಗಿ ಮಾತಾಡಬೇಕು, ಸ್ಟೈಲಿಶಾಗಿ ಮಾತಾಡಬೇಕು, ಅಥವಾ ವೀಡಿಯೋ ಪರ್ಫೆಕ್ಟಾಗಿ ಬರಬೇಕು ಅಂತ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹೇಗಿದ್ದೀನಿ ಹಾಗೇ ಆ ವಿಡಿಯೋಗಳನ್ನ ಮಾಡ್ತೀನಿ. ಸೊ ಅದು ನನಗೆ ಖುಷಿ ಕೊಡುತ್ತೆ. ಬಿಕಾಸ್ ನನ್ನನ್ನು ಯಾರು ನೀವುಗಳು ಜಡ್ಜ್ ಮಾಡಲ್ಲ. ನಾನು ಹೇಗಿದ್ದೀನಿ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ನಾನು ಅಂದರೆ ನನ್ನ ಮೀನ್ಸ್ ಲೈಕ್ ನನ್ನ ಲೈಫ್ ಸ್ಟೈಲ್ ಏನಿದೆ, ನನ್ನ ಲೆವೆಲ್ ಏನಿದೆ, ನಾನು ಅದಷ್ಟೇ ತೋರಿಸ್ಕೊತೀನಿ. ನಾನು ತುಂಬ ಏನದು ರಿಚ್ಚು ಅಥವಾ ಹಾಗೆ ನಾನು ಅದನ್ನೆಲ್ಲ ಮಾಡೋದೇ ಇಲ್ಲ. ಹಾಗಾಗಿ ಅದೊಂದು ನನಗೆ ಖುಷಿ ಇದೆ. ಈಗ ಮಾಡ್ತಿರೋ ಎಕ್ಸಸೈಸ್ ಈ ಪಾರ್ಟ್ನ ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಬೆಲ್ಲಿ ಫ್ಯಾಟ್ಗೆ ಬೆಸ್ಟ್ ವರ್ಕೌಟ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ನಂದು ಅಂತಂದರೆ, ನಾನು ವೆಯ್ಟ್ ಲೂಸ್ ಆಗಿಲ್ಲ ಅಂದರೂ ಸಹ ನನಗೆ ಇಂಚಸ್ ಲಾಸ್ ಆಗ್ತಾಯಿದೆ. ನೋಡಲಿಕ್ಕೆ ಆ್ಯಕ್ಚುಲಿ ನಾನು ಸಣ್ಣ ಕಾಣಿಸ್ತಾ ಇದ್ದೀನಿ. ನಾನು ಮಾರ್ನಿಂಗ್ ತುಂಬ ಟಯರ್ಡ್ ಆಗಿದ್ದರಿಂದಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ವರ್ಕ್ ಮಾಡಿ ಇವಾಗ ನೈಟ್ ವೀಡಿಯೋ ಅಪ್ಲೋಡ್ ಮಾಡಿ ಮಲಗ್ತಾ ಇದ್ದೀನಿ. ಬಿಕಾಸ್ ನಾಳೆ ಮಾರ್ನಿಂಗಿಗೆ ಮೇಕ್ ಓವರ್ ಇದೆ ಒಂದು, ಅಷ್ಟು ಬೇಗ ಹೋಗಬೇಕು. ಜೊತೆಗೆ ನಿದ್ರೆ ಮಾಡಬೇಕು ಚೆಂದ. ಆಮೇಲೆ ವಿಡಿಯೋ ಸ್ಟೋರೇಜ್ನ ಕ್ಲಿಯರ್ ಮಾಡಬೇಕು ಮೊಬೈಲಲ್ಲಿ ಅಂತ. ಐಫೋನು ಮರ್ರೆ ಸ್ಟೋರೇಜ್ ಫುಲ್ಲಾಗಿ ವರ್ಕೇ ಆಗ್ತಿಲ್ಲ, ಗೊತ್ತಾ ನಿಮಗೆ. ಅದಕ್ಕೋಸ್ಕರ 4 ಮಿನಿಟ್ಸ್ ವೀಡಿಯೋ ಆಗಿದ್ದೆ. ವಾಯ್ಸ್ ಓವರು ಇನ್ನು 2 ಮಿನಿಟ್ಸ್ ಇದೆ. 2 ಮಿನಿಟ್ಸ್ ಪೂರ್ತಿ ಮೇ ಬಿ ಸಲೂನ್ ಆದರೆ ಸಲೂನಲ್ಲಿ ಆಲ್ರೆಡಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ, ಅದನ್ನು ರಿಮೂವ್ ಮಾಡಲ್ಲ, ಹಾಗೆ ಹಾಕಿರ್ತೀನಿ. ಲೈವ್ ಇನ್ನು ಮುಂದೆ ಜಾಯ್ನ್ ಆಗ್ತೀನಿ ಜಿಮ್ಮಲ್ಲಿ, ಮನೆಯಲ್ಲಿ, ಸಲೂನ್ಗಳಲ್ಲಿ. ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಕೆ, ನನ್ನನ್ನು ನಾನೇ ನೋಡ್ಕೊಳ್ಳುವಾಗ ಖುಷಿ ಆಗ್ತಾಯಿದೆ. ಇಷ್ಟು ಆಫ್ಟರ್ ದ ಲಾಂಗ್ ಟೈಮ್ ಗೈಸ್ ಅಲ್ಲ. ನಾನು ಎಷ್ಟೊಂದು ದಿನ ಆಯಿತು ವೀಡಿಯೋಸ್ಗಳನ್ನ ಮಾಡಿ. ಇವತ್ತು ನನಗೆ ಖುಷಿ ಆಯಿತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ವೀಡಿಯೋ ಎಲ್ಲರೂ ನೋಡಿ ಕಮೆಂಟ್ ಮಾಡಿ, ಓಕೆನಾ. ನಾಳೆಯಿಂದ ಲೈವ್ ಬರ್ತೀನಿ. ಓಕೆ, ನಾಳೆ ಮಾರ್ನಿಂಗ್ ಮೇಕ್ ಓವರ್ ಇದೆ, ಅದು ಮುಗಿಸಿ ಆಮೇಲೆ ಲೈವ್ ಬರ್ತೀನಿ. ಜಿಮ್ಮಲ್ಲೂ ಬರ್ತೀನಿ ಮರ್ರೆ. ಓಕೆ, ನನಗೂ ಬೋರ್ ಆಗ್ತಿದೆ ಒಬ್ಬಳೇ ವರ್ಕೌಟ್ ಮಾಡಲಿಕ್ಕೆ. ಓಕೆ, ಲೆಟ್ಸ್ ಜಾಯ್ನ್. ನಂಗೆ ಗೊತ್ತು ವಾಯ್ಸ್ ಚೆನ್ನಾಗಿದೆ ಅಂತ. ಯಾಕೆ ಅಂತಂದರೆ ಮಲ್ಕೊಂಡು ಬೆಡ್ಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಕ್ಕೆ
ಏನು ಗೊತ್ತಾ, ಒಂದು ಬ್ಲೂಟೂತ್ ಮೈಕ್ ತೊಗೊಳಕ್ಕಾಗಿಲ್ಲ ಅಪ್ಪ ಇನ್ನು. ಎಂಥ ಸ್ಯಾಡ್ ಗೊತ್ತಾ. ಇಟ್ಸ್ ಓಕೆ. ವರ್ಕೌಟ್ ಎಲ್ಲ ಮುಗಿಸಿ ಒಂದೊಳ್ಳೆ ಕಾಫಿ ಕುಡ್ದು ಜಿಮ್ಗೆ ಹೋಗಿ ಜಿಮ್ಮಿಂದ ಬರ್ತಾ ಒಂದೊಳ್ಳೆ ವೆದರ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಜಿಮ್ಮಲ್ಲಿ ಏನೆಲ್ಲ ವರ್ಕೌಟ್ ಮಾಡಿದೆ, ಏನೇನೋ ಮಾಡಿರ್ತೀನಿ ನಾನು. ಗುಡ್ ಗರ್ಲ್ ಇವನು. ಓಕೆ, ಇದಂದ್ರೆ ನನ್ನ ಫೇವ್ರೆಟ್ ಆಯಿತಾ, ಸಖತ್ ಇಷ್ಟ. ಫ್ಲೆಕ್ಸಿಬಲ್ ಅಕ್ಕ, ಫುಲ್ ಫ್ಲೆಕ್ಸಿ. ಓಕೆ, ಥ್ಯಾಂಕ್ ಯು, ಬಾಯ್. ಹೇರ್ ಕಟ್ ಇತ್ತು, ಹೇರ್ ಕಟ್ ಆ್ಯಕ್ಚುಲಿ ಕ್ಲೈಂಟ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ತಕ್ಕಾಗಿ ಹೇರ್ ಕಟ್ಗಳನ್ನ ಮಾಡಿರ್ತೀನಿ. ಫೇಶಿಯಲ್ಗಳು ಮತ್ತು ಎಲ್ಲ ವೀಡಿಯೋಸು ಮಾಡೋಕ್ಕಾಗಿರಲ್ಲ. ಇದು ಇವತ್ತಿನ ಕ್ರೌಡು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ವಿಡಿಯೋನೇ ಆನ್ ಆಗಿಲ್ಲ. ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡೋದ ನಿಮಗೆ, ಇಲ್ಲ ಹಾಗೆ ಮಾಡ್ಲಾ? ಹಾಗೆ ಮಾಡಿ ಚೆನ್ನಾಗಿ ಕಾಣಿಸಲ್ವಲ್ಲ. ಶ್ರದ್ಧಾ ನಿಂಗೆ ಹೊಡ್ಬಿಟ್ಲೇ ಅವಳು. ಸಾಕು ಆಯ್ತಲ್ಲ.